ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ತೆಂಗಿನಕಾಯಿ ಕಜ್ಜಾಯ ಮಾಡ್ತಾ ಇದ್ದೀನಿ ನಾನು. ಇದು ಚಿರೋಟಿ ರವೆ ಕಜ್ಜಾಯ ಅನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಮೂತ್ ಆಗಿ ತಿನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಇದನ್ನ ಯಾವ ರೀತಿ ಮಾಡೋದು. ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿಗೂ ದೊಡ್ಡವರಿಗೂ ತುಂಬಾ ಇಷ್ಟ ಆಗುವಂತ ರೆಸಿಪಿ ಇದು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದನ್ನ ಹೇಗ್ ಮಾಡೋದು ಬನ್ನಿ ನೋಡ್ಕೊಂಡ್ ಬರೋಣ. ನಾನಿಲ್ಲಿ 1 ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ, 1 ಬಟ್ಲು ಬೆಲ್ಲ ತಗೊಂಡಿದ್ದೀನಿ, ಹಾಗೆ 4 ಏಲಕ್ಕಿ ತಗೊಂಡಿದ್ದೀನಿ. ಇಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಬಟ್ಟಲು ನಾನು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಇದನ್ನ ಹೇಗ್ ಮಾಡೋದು ಬನ್ನಿ ನೋಡ್ಕೊಂಡ್ ಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ. ಬಿಸಿ ಆದ್ಮೇಲೆ ನಾನಿಲ್ಲಿ 1 ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ. 1 ಗ್ಲಾಸ್ ನೀರ್ ಸಾಕಾಗಲ್ಲ, 1 ಗ್ಲಾಸ್ ನೀರ್ ಹಾಕೋಬೇಕು. ಅಳತೆ ಸರಿಯಾಗಿ ನೀರ್ ಹಾಕೋಬೇಕು. ಇನ್ನು ಒಂದು ಅರ್ಧ ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ ನಾನು. ನೀರ್ ಹಾಕಿದ ನಂತರ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕೊಂತ ಇದ್ದೀನಿ. ತುಪ್ಪ ಆಡ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು, ಅದಕ್ಕೆ ನಾನು ತುಪ್ಪ ಹಾಕೊಂತ ಇದ್ದೀನಿ. ಈ ರೀತಿ ತುಪ್ಪ ಹಾಕೊಂಡು ನೀರನ್ನ ಬಿಸಿ ಮಾಡ್ಕೋಬೇಕು. ನೀರು ಚೆನ್ನಾಗಿ ಬಿಸಿ ಆಗ್ಬೇಕು. ಅಲ್ಲಿ ಗಂಟ ಈ ರೀತಿ ಮಾಡ್ತಾ ಇರ್ಬೇಕು. ಬಿಸಿ ಆದ್ಮೇಲೆ ನಾನಿಲ್ಲಿ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಅಳತೆ ಸರಿಯಾಗಿ ನೋಡ್ಕೊಂಡು ಹಾಕೋಬೇಕು, ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಕೈ ಬಿಡದೇನೆ ನೀಟಾಗಿ ತಿರ್ಗಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಗಂಟುಗಳು ಆಗ್ಬಿಡ್ತವೆ. ಹಾಗೆ ಮಾಡ್ಕೋಬಾರ್ದು. ಅಳತೆ ಸರಿಯಾಗಿ ರವೆನ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ನೋಡ್ಕೊಂಡು ಅಳತೆ ಸರಿಯಾಗಿ ಹಾಕೊಂತ ಇದ್ದೀನಿ ನಾನು ರವೆನ. ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇದನ್ನ ಕೈ ಬಿಡಬಾರ್ದು. ಸ್ಲೋ ಮಾಡಿದ್ರೆ ಸಾಕು, ಗಂಟಾಗ್ಬಿಡುತ್ತೆ. ಗಂಟ್ ಆಗ್ಬಾರ್ದು, ಗಂಟಾದ್ರೆ ಚೆನ್ನಾಗಾಗಲ್ಲ. ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಒಲೆ ಮೇಲೆನೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇದನ್ನ ಒಂದು ಹದಕ್ಕೆ ಬರ್ಬೇಕು, ಒಲೆ ಗಂಟ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೈ ಬಿಡದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಈ ರೀತಿ ಮಾಡ್ಕೊಂಡ್ರೇನೆ ಚೆನ್ನಾಗಾಗೋದು ಅದು. ಇವಾಗ ಆಗಿದೆ ಇದು. ಈ ರೀತಿ ಮಾಡ್ಕೋಬೇಕು. ಇವಾಗ ಆಗಿದ ನಂತರ ಇನ್ನು ನೆಕ್ಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ನಾನು ಕಡಾಯಿ ಇಟ್ಕೊಂತ ಇದ್ದೀನಿ. ಅದನ್ನೇ ವಾಶ್ ಮಾಡಿ ಇಟ್ಕೊಂತ ಇದ್ದೀನಿ. ಈಗ ಬೆಲ್ಲ ಹಾಕೊಂಡು ನೀಟಾಗಿ ಕರಗಬೇಕು, ಅಲ್ಲಿ ಗಂಟ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ. ಈ ರೀತಿ ಬಿಸಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಬೆಲ್ಲನ ನೀಟಾಗಿ ಕರಗಬೇಕು, ಅಲ್ಲಿ ಗಂಟ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಸ್ಲೋ ಆಗಿ ಗ್ಯಾಸ್ ಇಟ್ಕೋಬೇಕು. ಮೇನ್ ಅದೇ ಇರೋದು, ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ಮಾಡ್ಕೊಬೇಕು. ಜಾಸ್ತಿ ಗ್ಯಾಸ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಾಗಲ್ಲ ಅದು. ಈ ರೀತಿ ಮಾಡ್ಕೊಂಡು ನಾನಿಲ್ಲಿ 1 ಸ್ಪೂನ್ ತುಪ್ಪ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೂ ತುಪ್ಪ ಹಾಕ್ತಾ ಇದ್ದೀನಿ ನಾನು. ತುಪ್ಪ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ತುಪ್ಪ ಹಾಕೊಂತ ಇದ್ದೀನಿ. ಈ ರೀತಿ ಮಾಡ್ಕೋಬೇಕು. ಕೈ ಬಿಡ್ದಂಗೆ ತಿರ್ಸ್ತಾ ಇರ್ಬೇಕು ಇದನ್ನ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನನಗೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಬ್ರು ಅನ್ಕೊಂತಾರೆ ವಿಡಿಯೋ ಮಾಡೋದೇನು ಮಾಡಕ್ ಕೆಲಸ ಇಲ್ಲ ಅದಕ್ಕೆ ಮಾಡ್ತಾ ಇರ್ತಾರೆ. ಅವ್ರವ್ರ ಕೆಲಸ ಅವರಿಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಕೊಬ್ಬರಿ ಹಾಕೊಂತ ಇದ್ದೀನಿ. ನೀಟಾಗಿ ಕೊಬ್ಬರಿ ಹಾಕೊಂಡು ಬೇಯಿಸ್ಕೋಬೇಕು ಇದನ್ನ. ನಾನು ಇಲ್ಲಿ ಏಲಕ್ಕಿ ತೋರಿಸಿದ್ನಲ್ಲ, ಏಲಕ್ಕಿನ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಜಜ್ಜಿ ಹಾಕೊಂತ ಇದ್ದೀನಿ. ಏಲಕ್ಕಿನ, ಏಲಕ್ಕಿ ಮರಿಬಾರ್ದು, ಏಲಕ್ಕಿ ಮೇನ್ ಹಾಕೋಬೇಕು, ಅದೇ ಫ್ಲೇವರ್ ಕೊಡೋದು. ಈ ರೀತಿ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಬೆಲ್ಲ ನೀರ್ ಬಿಡುತ್ತೆ, ಅಲ್ಲಿ ಗಂಟ ಬೇಯಿಸ್ಕೋಬೇಕು ಇದನ್ನ. ನೀಟಾಗಿ ಬೇಯಿಸಿದ್ರೇನೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ ಈ ರೀತಿ ಆಗಿದೆ. ಈ ರೀತಿ ಬರ್ಬೇಕು. ಪರ್ಫೆಕ್ಟ್ ಆಗಿ ಆಗಿದೆ ಇದು. ಈ ರೀತಿ ಬರ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡ್ಕೊಂಡು ಸೈಡಿಗೆ ಹಾಕೊಂತ ಇದೀನಿ ನಾನು. ಇವಾಗ ರವೆ ಮಿಕ್ಸ್ ಮಾಡ್ಕೊಂಡಿರುವಂತ ರವೆ, ಚಿರೋಟಿ ರವೆನ ನೀಟಾಗಿ ಎಣ್ಣೆ ಹಾಕೊಂಡು ಈ ರೀತಿ ಕಲ್ಸ್ಕೋಬೇಕು. ಈ ರೀತಿ ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಿಟ್ಟು ತರ ಕಲ್ಸ್ಕೋಬೇಕು ಇದನ್ನ. ಸ್ಮೂತ್ ಆಗಿ ಆಗೋ ಗಂಟ ಕಲ್ಸ್ಕೋಬೇಕು. ಸಾಫ್ಟ್ ಆಗಿ ಆಗ್ಬೇಕು, ಅಲ್ಲಿ ಗಂಟ ಕಲಿಸ್ತಾನೆ ಇರ್ಬೇಕು ಇದನ್ನ. ನಾವ್ ಎಷ್ಟು ಸಾಫ್ಟ್ ಆಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಅದಕ್ಕೆ ನಾನು ಈ ರೀತಿ ಕಲಿಸ್ಕೊಂತ ಇದ್ದೀನಿ. ಈ ರೀತಿ ಮಾಡ್ಕೊಂಡು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೊಂತ ಇದ್ದೀನಿ ಮೇಲ್ಗಡೆ.
ತುಪ್ಪ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಆಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಇವಾಗ ಆಗಿದೆ ಇದು. ತೆಗೆದ್ಬಿಡೋಣ ಸೈಡಿಗೆ. ತೆಗೆದ್ಬಿಟ್ಟು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ರೋಲ್ ಆಗಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ತಗೋಬೇಕು. ಕೈ ಮೇಲೆ ಎಣ್ಣೆ ಹಾಕೋಬೇಕು. ಈ ರೀತಿ ಸೇಮ್ ನಾವು ಒಬ್ಬಟ್ಟು ತರಾನೇ ತಟ್ಕೋಬೇಕು. ಇವಾಗ ಕೊಬ್ಬರಿ ಆಡ್ ಮಾಡೋಣ. ಕೊಬ್ಬರಿ ಈ ರೀತಿ ಸೇರಿಸ್ಕೋಬೇಕು. ಸೇಮ್ ನಾವು ಯಾವ ರೀತಿ ಒಬ್ಬಟ್ಟು ಮಾಡ್ತೀವೋ ಆ ರೀತಿ ಮಾಡ್ಕೊಂಡು ಈ ರೀತಿ ರೋಲ್ ಆಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಏನೂ ಆಗಲ್ಲ. ನೋಡಿ ಈ ರೀತಿ ರೋಲ್ ಆಗಿ ಮಾಡ್ಕೋಬೇಕು. ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಕೈಲಿಂದ ಬೆರಳಿಂದ ಸ್ವಲ್ಪ ಇದು ಮಾಡಬೇಕು, ಒತ್ತಬೇಕು. ಸ್ವಲ್ಪ ಕೈ ಬೆರಳಿಂದ ಒತ್ತಿ ಈ ರೀತಿ ಮಾಡ್ಕೋಬೇಕು. ಇವಾಗ ಆಗಿದೆ ಇದು. ಈ ರೀತಿ ಮಾಡ್ಕೊಂಡ್ರೆ ಸಾಕು. ಒಂದೊಂದಾಗಿ ಒಂದೊಂದೇ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಒಂದೊಂದೇ ಮಾಡ್ಕೊಂಡು ಇಟ್ಕೊಂತಾ ಇದ್ದೀನಿ ಪ್ಲೇಟಲ್ಲಿ. ನಾನಿಲ್ಲಿ ಇನ್ನೊಂದು ಮಾಡ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಮಾಡ್ಕೊಂತಾ ಇದ್ದೀನಿ. ಈ ರೀತಿ ಮಾಡ್ಕೋಬೇಕು. ಒಂದೇ ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು. ಸೇಮ್ ಇದೇ ರೀತಿ ಮಾಡ್ಕೋಬೇಕು. ಇವಾಗ ಇದು ಕೂಡ ಆಗಿದೆ. ಈ ರೀತಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬರಬೇಕು. ನಾನಿಲ್ಲಿ ಈ ರೀತಿ ಒಂದೊಂದೇ ಮಾಡ್ಕೊಂಡು ಇಟ್ಕೊಂತಾ ಇದ್ದೀನಿ. ಇವಾಗ ಆಗಿದೆ ನೋಡಿ. ಈ ರೀತಿ ಬರಬೇಕು. ನಾನಿಲ್ಲಿ ಎಲ್ಲಾನು ಒಂದೇ ಸತಿ ಮಾಡಿ ಇಟ್ಕೊಂತಾ ಇದ್ದೀನಿ. ಈ ರೀತಿ ಮಾಡ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಇವಾಗ ನಾನು ಕಡಾಯಿಗೆ ಎಣ್ಣೆ ಹಾಕೊಂತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಇದಕ್ಕೆ. ಅದಕ್ಕೆ ನಾನು ಎಣ್ಣೆ ಜಾಸ್ತಿ ಹಾಕೊಂತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ಬೇಕು. ಇವಾಗ ಬಿಸಿ ಆಗಿದೆ. ಒಂದೊಂದೇ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಇದನ್ನ. ಈ ರೀತಿ ಹಾಕೊಂತಾ ಇದ್ದೀನಿ ನಾನು. ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ನೋಡಿ ಈ ರೀತಿ ಹಾಕೊಂಡು ಈ ರೀತಿ ಬೇಯಿಸ್ಕೋಬೇಕು ಇದನ್ನ. ನಾನು ಈ ರೀತಿ ಬೇಯಿಸ್ಕೊಂತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಗೋಲ್ಡನ್ ಕಲರ್ ಬರೋಷ್ಟು ಬೇಯಿಸ್ಕೋಬೇಕು ಇದನ್ನ. ಈ ರೀತಿ ಬೇಯಿಸ್ಕೋಬೇಕು. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಬೇಯಿಸ್ಕೊಂಡು ಒಂದೊಂದೇ ತೆಗಿತಾ ಇದ್ದೀನಿ ನಾನು. ಈ ರೀತಿ ತೆಗೆದ್ಬಿಟ್ಟು ನಾನಿಲ್ಲಿ ಇನ್ನೊಂದು ರೌಂಡ್ ಹಾಕೊಂಡು ಬೇಯಿಸ್ಕೊಂತಾ ಇದ್ದೀನಿ. ಈ ರೀತಿ ಒಂದೊಂದೇ ಹಾಕಿ ಈ ರೀತಿ ಬೇಯಿಸ್ಕೋಬೇಕು. ಇವಾಗ ಎಲ್ಲಾನು ಬೇಯಿಸಿದಾಗಿದೆ. ಇವಾಗ ಎಲ್ಲಾನು ತೆಗಿತಾ ಇದ್ದೀನಿ ನಾನು. ಈ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೊಂದೇ ಪ್ಲೇಟಲ್ಲಿ ಹಾಕೊಂತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಂಗಿನಕಾಯಿ ಕಜ್ಜಾಯ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಬೇಕು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಬಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ರುಚಿ ಮಾತ್ರ ಅಮೇಜಿಂಗ್ ರುಚಿ ಇದೆ ಇದು. ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಟ್ರೈ ಮಾಡಬೇಕು. ತುಂಬಾ ಸ್ಮೂತ್ ಆಗಿ, ತುಂಬಾ ಸಾಫ್ಟ್ ಆಗಿ, ಒಳ್ಳೆ ಗರಿ ಗರಿಯಾಗಿ ರೆಡಿ ಆಗಿರುವಂತ ತೆಂಗಿನಕಾಯಿ ಕಜ್ಜಾಯ. ಚಿರೋಟಿ ರವೆದು. ರವೆಯನ್ನು ಹೆಲ್ದಿನೇ. ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನನಗೂ ಮನೇಲಿ ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂದ್ರು ಇದನ್ನ. ನನಗಂತೂ ತಿನ್ನಕ್ಕೆ ಸಿಗ್ಲಿಲ್ಲ ಇದು. ಅಷ್ಟು ಚೆನ್ನಾಗಿದೆ. ಬಿಸಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಮಾಡ್ಕೋಬೇಕು. ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ನೋಡ್ತಾ ಇದ್ರೆ ನಿಮ್ಗೂ ಮಾಡ್ಬೇಕಂತ ಅನ್ಸಿದ್ರೆ ಖಂಡಿತ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದರಲ್ಲಿ 100% ಕೊಡ್ಬೋದು ಇದನ್ನ. ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂದಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.